ಮಾಡಿದ್ದೇನೆ. ನಾನು ನಂಜೇಗೌಡ ಪ್ರಸ್ತಾಪ ಮಾಡಿಲ್ವಲ್ಲ. ನೋಡಿ, ಹೇಳಿದ್ನಲ್ಲ, ಇವತ್ತು ಗೌರವಾಯುತ ಸಿದ್ದರಾಮಣ್ಣವರಿಗೆ, ಗೌರವಾಯುತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಕ್ಕಂಥ ಸುರೇಶ್ ಅವರಿಗೆ, ನಮ್ಮ ಗೌರವಾಯುತ ಮಂತ್ರಿಗಳಾಗಿರ್ತಕ್ಕಂಥ KH ಮುನಿಯಪ್ಪನವರ ಒಂದು ಮಾತಿನ ಮೇಲೆ ಇವತ್ತು ಕಟ್ಟು ಬಿದ್ದು ನಾನು ಇದ್ದೇನೆ. ಮುಂದೆ ಈ ನಾಯಕರು ಯಾವ ರೀತಿ ದಾರಿ ತೋರಿಸ್ತಾರೋ ಆ ರೀತಿ ಹೋಗ್ತೇನೆ. ಅವ್ರ ಬಗ್ಗೆ ಮಾತಾಡೋದಿಲ್ಲ, ನನಗೆ ಅವ್ರ ಬಗ್ಗೆ ಮಾತಾಡೋ ಅಗತ್ಯತೆ ಕೂಡ ಇಲ್ಲ. ಇಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ದೇನೆ. ನನಗೆ ಭರವಸೆ ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ BS ಸುರೇಶ್ ಅವರು, ಈ ಕರ್ನಾಟಕ ಸರ್ಕಾರದ ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪನವರ ಸಮಕ್ಷಮದಲ್ಲಿ ಇದು ಚರ್ಚೆ ಆಗಿದೆ. ಆ ಚರ್ಚೆಯ ಫಲಶ್ರುತಿಯಾಗಿ ಮಾಡ್ತಾರೆ ಅನ್ನೋ ಆಶಾಭಾವ ನನಗಿದೆ. ನಂಜೇಗೌಡ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ. ನಾನು ಆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನಿಮ್ಮಿಬ್ಬರ ಅಭಿಪ್ರಾಯ ನಾನಿಲ್ಲ. ನಾನು ರೈತರ ಪರ, ಮಹಿಳೆಯರ ಪರ, ಬಡವರ ಪರ, ಒಬ್ಬ ಕೂಲಿ ಮಾಡೋ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥವನ್ನ ನಾನು, ಒಬ್ಬ ದಲಿತನಾಗಿ ಒಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ದು, ಆ ಸಂಸ್ಥೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ಆ ಭ್ರಷ್ಟಾಚಾರವಾಗಿ ದುರುಪಯೋಗ ಆಗ್ತಾ ಇರಬೇಕಾದಾಗ ಪ್ರಶ್ನೆ ಮಾಡತಕ್ಕಂಥದ್ದು ನನ್ನ ಜನ್ಮಸಿದ್ಧ ಹಕ್ಕು. ನನಗೂ ನಂಜೇಗೌಡರಿಗೂ ಪರ್ಸನಲ್ ಆಗಿ ಯಾವುದು ವ್ಯಾಜ್ಯಗಳಿಲ್ಲ. ಇಬ್ಬರು ಒಂದೇ ಪಕ್ಷದವರೇ. ನಂಜೇಗೌಡರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತೇನೆ. ಆದರೆ ಕೋಮುಲ್ನಲ್ಲಿ ಏನೇನು ಹಗರಣಗಳು ನಡೆಯಿತು, ಚಿಕ್ಕಬಳ್ಳಾಪುರ ಡೈರಿ ಕಟ್ಟೋದಾಗೋ ವಿಚಾರ ಆಗ್ಬೋದು, ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಆಗ್ಬೋದು, ಎಮ್ಮಿಗೆ ಗೋಲ್ಡನ್ ಡೈರಿ ಆಗ್ಬೋದು, ನೇಮಕಾತಿಯಲ್ಲಿ ಆಗ್ಬೋದು, ಇದರೊಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಆಮೇಲೆ ಏನು ನೀವು ಪಾಡ್ರ ಬೆಳಿತೀವಿ ಅಂತೇಳಿ ಜಮೀನು ತಗೊಂಡು ಸೋಲಾರ್ ಮಾಡ್ಲಿಕ್ಕೆ ಹೋದ್ರಲ್ಲ ಅದರಲ್ಲಾಗ್ಬೋದು. ಈ ಎಲ್ಲದರಲ್ಲೂ ಕೂಡ ಕಾನೂನನ್ನ, ನಿಯಮಗಳನ್ನ ಗಾಡಿಗೆ ತೂರಿ ಈ ರೈತರ ಹಣವನ್ನು ಲಟ್ಟಾಯಿಸಿಕೊಳ್ರಲ್ಲ, ದುರುಪಯೋಗ ಆಗಿದೆಯಲ್ಲ, ಅದ್ರ ಬಗ್ಗೆ ನನ್ನ ಹೋರಾಟ. ವ್ಯಕ್ತಿಗತವಾಗಿ ಖಂಡಿತವಾಗ್ಲೂ ಕೂಡ ನಂಜೇಗೌಡರಿಗೂ ನನಗೂ ಪರ್ಸನಲ್ ಆಗಿ ಏನೂ ಇಲ್ಲ. ನಾನು ಅವರ ಆಸ್ತಿಗೆ ಹೋಗಿಲ್ಲ, ಅವ್ರು ನನ್ನ ಆಸ್ತಿಗೆ ಬಂದಿಲ್ಲ. ನೋಡಿ, ನನ್ನ ಹೋರಾಟ ಅದಕ್ಕೋಸ್ಕರ ಬಂದಿರ್ತಕ್ಕಂಥದ್ದು. ನಾನು 12 ವರ್ಷಗಳಿಂದ ನನ್ನ ಭಾಗದಲ್ಲೇ ಡೈರಿ ಇದ್ರೂ ಕೂಡ ಒಬ್ಬ ಶಾಸಕನಾಗಿ ನಾನು ಅಲ್ಲಿ ಎಂಟ್ರಿ ಆಗಿರಲಿಲ್ಲ. ಯಾಕೆ ಹೇಳಿ? ಆ ಸಮಸ್ಯೆ ಚೆನ್ನಾಗಿ ನಡೀಲಿ ಉದ್ದೇಶದಿಂದ. ಇವಾಗ ಎಂಟ್ರಿ ಆಗಿದ್ದೀನಂದ್ರೆ ಅಲ್ಲಿನ ಅಕ್ರಮಗಳು, ಅಲ್ಲಿನ ಅವ್ಯವಹಾರಗಳು, ಅಲ್ಲಿನ ಅಧಿಕಾರಿ, ಬಹುಶಃ ಒಬ್ಬ MD ಇದ್ದಾನೆ ಗೋಪಾಲ ಸ್ವಾಮಿ ಅಂತ, ಇನ್ನೊಬ್ಬ ಗೋಪಾಲ ಮೂರ್ತಿ, ಇನ್ನೊಬ್ಬ ಅವನು ನಾಗೇಶ್ ಅಂತಕ್ಕಂಥ ಒಬ್ಬ, ಇನ್ನೊಬ್ಬ ಇವನು ನಮ್ಮ ಚೇತನ್ ಅಂತಕ್ಕಂಥವ್ರು. ಇವರೆಲ್ಲ ಏನು ಮನುಷ್ಯರ? ಇವರೆಲ್ಲ ಇವರಿಗೆ ಸರ್ಕಾರಿ ಕಾನೂನು ಕಟ್ಟಲೆ ಭಯನೇ ಇಲ್ವಾ? ಅಧ್ಯಕ್ಷರು, ಸಚಿವರು ನಮ್ಮ ಪರ ಇದ್ದಾರೆ, ಏನ್ ಬೇಕಾದ್ರೂ ಮಾಡಬಹುದಂತಾನ? ಇಲ್ಲ. ಇದಕ್ಕೆಲ್ಲ ಕೂಡ ಕಾನೂನಿದೆ. ನಾನು ಬಿಡೋದಿಲ್ಲ, ಹೋರಾಟ ಮಾಡೇ ಮಾಡ್ತೀನಿ. ನನಗೆ ಅಧ್ಯಕ್ಷ ಸ್ಥಾನ ಮುಖ್ಯ ಅಲ್ಲ. ನಾನು ಕೋಚಿಂಗ್ ಹೋಗಿರೋದೇ ರೈತರ, ಹೆಣ್ಣು ಮಕ್ಕಳ, ಅವರ ಹಿತವನ್ನ ಕಾಪಾಡಲಿಕ್ಕೋಸ್ಕರ. ನನ್ನ ಯಾವುದೇ ಸ್ವಾರ್ಥಕ್ಕಲ್ಲ. ನನಗೆ ಡೈರಿಯಿಂದ ಅವರು ಸಿಟ್ಟಿಂಗ್ ಕೊಡ್ತಕ್ಕಂಥ ಫೀಸು ಅಗತ್ಯ ಇಲ್ಲ. ನಾನು ಡೈರಿ ಸಭೆಗಳಿಗೆ ಹೋದಾಗ ಅಲ್ಲಿ ಟೀ ಕೂಡ ಕುಡಿಯೋದಿಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಹೋರಾಟ ಅಲ್ಲಿ ಏನು ಅಕ್ರಮಗಳಾಗಿದೆ. ಅನೇಕರು ಹೇಳ್ತಾ ಇದ್ರು ಅಲ್ಲಿ ಅಕ್ರಮಗಳು ಹಾಗೇ ಇಲ್ಲ, ತನಿಖೆ ಮಾಡಲಿ ಅಂತ. ಪ್ರಾಮಾಣಿಕವಾಗಿ ಜನರ ಪರವಾಗಿದ್ದೇನೆ. ಕನಿಷ್ಠ ಪಕ್ಷ ಒಬ್ಬನೇ ಆದರೂ ಕೂಡ ಜನರ ಪರವಾಗಿ ಹೋರಾಡ್ತೇನೆ. ಅಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಜೈಲಿಗೆ ಕಳಿಸ್ತಕ್ಕ ಬಿಡೋದಿಲ್ಲ. ಯಾವ ಅಧಿಕಾರಿಗಳು ಕಾನೂನನ್ನ ಉಲ್ಲಂಘನೆ ಮಾಡಿ, ಕಾನೂನನ್ನ ಕೈಗೆ ತಗೊಂಡು ಇಷ್ಟಾನುಸಾರ ಮನಸೋಇಚ್ಛೆ ಮಾಡಿದ್ದಾರೆ, ಅವರನ್ನಂತ ಬಿಡುವ ಪ್ರಶ್ನೆನೇ ಇಲ್ಲ. ನಾನು ಆ ಗೌರವಾನ್ವಿತ ರೈತ ಮುಖಂಡರು ಮಾತಾಡಿದ್ದಾರೆ, ಅವರಿಗೆ ನಿಮ್ಮ ಮುಖಾಂತರ ಭರವಸೆಯನ್ನು ಕೊಡ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ರೈತರ ಪರ ಹೋರಾಟ, ಹೆಣ್ಣು ಮಕ್ಕಳ ಪರ ಹೋರಾಟ, ಬಡವರ ಪರ ಹೋರಾಟಕ್ಕೆ SN ನಾರಾಯಣಸ್ವಾಮಿ ರಾಜಿ ಆಗೋ ಮಾತೇ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತೇನೆ.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay.